ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ, ನನ್ನ ಸಹೋದರರಿಗೂ, ಎಲ್ಲರಿಗೂ, ನನ್ನ SWCL ಟೀಮ್ ಮಂಜುಳಾನ ಓನರ್ ಆದಂತಹ ಮೋನಿಕಾ ಕಲ್ಲೂರಿಯವರಿಗೂ, ಕ್ಯಾಪ್ಟನ್ ಸಂಗೀತ, ವೈಸ್ ಕ್ಯಾಪ್ಟನ್ ನಿಗಿತಾ, ಎಲ್ಲ ಪ್ಲೇಯರ್ಸ್, ನನಗೆ ಕಾಣಿಸ್ತಾ ಇರೋದು ಪವಿ, ಸೌಮ್ಯ, ಸುಷ್ಮಾ, ಜಾಯ್ಸಿ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ದುಬೈಯಿಂದ, ಬಟ್ ಎಲ್ಲಿ ಕಾಣಿಸ್ತಾ ಇಲ್ಲ. ಮಿಕ್ಕಿದೆಲ್ಲ ಪ್ಲೇಯರ್ಸ್ ಐ ಥಿಂಕ್ ತುಂಬ ಜನ ಮಳೆಯಿಂದ ಸ್ವಲ್ಪ ತಡ ಆಗಿದೆ ಅನ್ಸುತ್ತೆ. ಸ್ವಲ್ಪ ತಡವಾಗಿ ಶುರು ಮಾಡಿದ್ದಕ್ಕೆ ದಯವಿಟ್ಟು ಮೊದಲನೇದಾಗಿ ಕ್ಷಮೆ ಇರಲಿ, ನಮ್ಮ ಟೀಮ್ ಪರವಾಗಿ ಕೇಳ್ಕೊತಾ ಇದ್ದೀನಿ. SWCL ಬಗ್ಗೆ ಈಗ ಆಲ್ರೆಡಿ ಬಹಳಷ್ಟು ಪ್ರೆಸ್ ಮೀಟ್ಗಳಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಬಹಳಷ್ಟು ಮಾತುಕತೆ, ಚರ್ಚೆ ಎಲ್ಲವೂ ನಡೆದಿದೆ. ಇವತ್ತಿನ ಈ ಸೆಲೆಬ್ರೇಷನ್ ಅಲ್ಲಿ ಒಂದು 2 ಮಾತು ಹೇಳೋಕೆ ಇಷ್ಟಪಡ್ತೀನಿ. ಒಂದು ರಿಕ್ವೆಸ್ಟ್, ನಮ್ಮ ಅನುಷಾ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಿದ್ದಾರೆ. ನಮ್ಮ ಹೆಣ್ಮಕ್ಳು ಅವರ ಹೃದಯದ ಮಾತುಗಳನ್ನ ಹಂಚ್ಕೋತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ಹಾಲಲ್ಲಿ ಸೈಲೆನ್ಸ್ ಮೇಂಟೈನ್ ಮಾಡಿ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಲಾವಿದರು ಬಣ್ಣ ಹಚ್ಚಿ ಅಭಿನಯಿಸೋದು ಬಹಳ ಡಿಫ್ರೆಂಟ್, ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡೋದು ತುಂಬಾ ಡಿಫ್ರೆಂಟ್. ಹೆಣ್ಮಕ್ಳು ಹೇಗೆ ಆಡ್ತಾರೆ, ಏನ್ ಮಾಡ್ತಾರೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇತ್ತು. ಬಟ್ ಅದು ಖಂಡಿತ ಅದರಲ್ಲೂ ಕೂಡ ಅವ್ರು ಎಕ್ಸೆಲ್ ಆಗ್ತಾರೆ ಅಂತ ನಮ್ಮ ಇಡೀ ಟೀಮ್ ತೋರಿಸಿದೆ. ಬರೀ ನಮ್ಮ ಟೀಮ್ ಅಂತಲ್ಲ, ತಂಡದ ನಮ್ಮ ಚಾಂಪಿಯನ್ಶಿಪ್ ಅಲ್ಲಿ ಇದ್ದಂತಹ 5 ತಂಡದ ಎಲ್ಲ ಹೆಣ್ಮಕ್ಳು, ಆಕ್ಟರ್ಸು, ಮೀಡಿಯಾದವರಿದ್ರು, ಪ್ರೆಸ್ ಹುಡುಗಿರಿದ್ರು, ಎಷ್ಟೊಂದು ಜನ, ಎವ್ರಿ ಒನ್ ಟುಗೆದರ್ ಹ್ಯಾವ್ ಪ್ರೂವ್ಡ್ ದಟ್ ವಿಮೆನ್ ಆಲ್ಸೋ ಕ್ಯಾನ್ ಡೂ ವೆಲ್ ಆನ್ ದ ಫೀಲ್ಡ್ ಅಂತ. ಸೊ ದಯವಿಟ್ಟು ನಿಮ್ಮ ಅನ್ಡಿವೈಡೆಡ್ ಅಟೆನ್ಷನ್. ಮೋನಿಕಾ ಬಹಳ ಟೇಸ್ಟಿ ಥಿಂಗ್ಸ್ ನಿಮ್ಗೆಲ್ಲ ಸರ್ವ್ ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಸ್ಟಿಲ್ ಅದನ್ನ ತಿಂತಾನೆ ಮಾತಾಡದೆ ದಯವಿಟ್ಟು ನಮ್ಮ ಹೆಣ್ಮಕ್ಳು ಮಾತು ಒಂದು 5 ನಿಮಿಷ ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಮೊದಲನೇದಾಗಿ ಈ ಒಂದು ಕಾನ್ಸೆಪ್ಟ್ನ ರಿಯಾಲಿಟಿಗೆ ತಂದಂಥ ನಮ್ಮ ಪೀಟರ್ ಜಾಯ್ಸನ್ ಅವರು, ದುಬೈ ಬೇಸ್ಡ್ ಕನ್ನಡಿಗ, ಅವರು ಈ ಒಂದು ಕಾರ್ಯಕ್ರಮನ SWCL ಅನ್ನೋದನ್ನ ಕಾನ್ಸೆಪ್ಷಲೈಸ್ ಮಾಡ್ಕೊಂಡು ಅವ್ರು ಅದನ್ನ ಮಾಡಿದ್ರು. ಸೊ ಪೀಟರ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಒಂದು ಚಾಂಪಿಯನ್ಶಿಪ್ಗೆ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದು ನಮ್ಮ ತಾರಮ್ಮ, ಡಾಕ್ಟರ್ ತಾರಾ ಅನುರಾಧ ಅವರು. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಳೇಬೇಕು, ಒಂದು ಥ್ಯಾಂಕ್ ಯು ಹೇಳಲೇಬೇಕು. ಆ್ಯಂಡ್ ಐ ಥಿಂಕ್ ತಾರಮ್ಮ ವಾಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಮೋನಿಕಾ ಇದರಲ್ಲಿ ಒಂದು ಭಾಗಿಯಾಗೋಕೆ. ಇನಿಷಿಯಲ್ ಆಗಿ ಮೋನಿಕಾ ಅವ್ರು ನಮ್ಮ ಟೀಮ್ ಕ್ಯಾಪ್ಟನ್, ಟೀಮ್ ಓನರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಂತರ ನಮ್ಗೆ ಗೊತ್ತಾಯ್ತು ದುಬೈಗೆ ಹೋದಾಗ. ಸಂಗೀತ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಜಾಯಿನ್ ಆಗಿದ್ದು. ಬಟ್ ಐ ಥಿಂಕ್ ಎಲ್ಲ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್ ಅಂತಾರಲ್ಲ, ಆ ಥರ ಎಲ್ಲರೂ ಸರಿಯಾದ ಸಮಯಕ್ಕೆ ಎಲ್ಲರೂ ಒಟ್ಟಿಗೆ ಬಂದು ಒಂದು ಸ್ಟ್ರಾಂಗ್ ಫೋರ್ಸ್ ಆಯಿತು ನಮ್ಮ ಟೀಮ್ ಮಂಜುಳಾಗೆ ಅಂತ ನಾನು ಭಾವಿಸ್ತೀನಿ. Anu ma'am, because she really made it very special by coming here from one part of Bangkok to the other in this traffic and rain. So thank you so much. You being here meant so much to all the girls here, and also my captain Sangeeta Bhatt and Nikita and Bharti and Sushma and Soumya and Joyce. I cannot forget the last over in my life. I thought we lost and got, and then she came and she did magic. She just kept hitting boundaries, and it was an unbelievable win. It was in our destiny, I think. So usually we say, life is also like sports. Sometimes we win, sometimes we lose. So when we win, it teaches us how to be humble, and when we lose, then it also shows us that still there's another chance, there's another match, there's something to look forward to. So it teaches us how to handle life also, like when you're a sports person, and it doesn't matter which industry. ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮದವರಿಗೂ, ನನ್ನ SWCL ತಂಡದವರಿಗೂ, ಮೋನಿಕಾ ಕಡೆಯಿಂದ ಬಂದಿರುವಂತ ಅವರ ತಂಡದವರಿಗೂ, and my wonderful team ambassador Anu Prabhakar, Nikita, and everyone here. So ಎಲ್ಲ ಆಕ್ಚುಲಿ ಅವರೇ ಹೇಳಿದ್ದಾರೆ, ನಾನು ಬರೀ ಕ್ಯಾಪ್ಟನ್ ಅಷ್ಟೇ, ನಾನು ಏನು ಕೆಲಸ ಮಾಡಿಲ್ಲ ಇಲ್ಲಿ. ಎಲ್ಲ ನನ್ನ ತಂಡದವರು ಆಡಿ ನಮ್ಮನ್ನ ಗೆಲ್ಸಿರೋದು. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ ಒನ್ ಥಿಂಗ್,
ನಮ್ಮ ಒಂದು ಗೆಲುವು ಏನಿತ್ತು ಅದು ದುಬೈಗೆ ಪ್ರಾಬಬ್ಲಿ ಕಳೆದು ಹೋಗ್ತಿತ್ತು ಇಫ್ ಮೋನಿಕಾ ಅದನ್ನ ಇಲ್ಲಿ ಒಂದು ಇವೆಂಟ್ ಅಂತ ಆರ್ಗನೈಸ್ ಮಾಡಿ ನಮ್ಮ ಮಾಧ್ಯಮದವ್ರನ್ನ ಕರೆದು ನಮ್ಮ ಕನ್ನಡಿಗರಿಗೆ ಅದು ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶ ಅವ್ರಿಗಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನಮ್ ಯಾರಿಗೂ ಈ ವಿಷಯ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ನಾನು ಮೋನಿಕಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ನಿಮ್ಗೆ ಕಾಣ್ತಿರೋಂಥದ್ದು ಏನಂತ ಹೇಳಿದ್ರೆ ನಾವು ಹೆಚ್ಚಾಗಿ ಕೇಳಿರೋದು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಹೆಣ್ಮಗು ನಮ್ಮ ಟೀಮಲ್ಲಿ ಇರೋರು ಎಲ್ರಿಗೂ ಒಬ್ರಿಗೊಬ್ರು ಸಾಥಾಗಿ ನಿಂತು ಇಲ್ಲಿವರೆಗೂ ಬಂದಿದ್ದಾರೆ. ಅದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಯಾಕಂದ್ರೆ ನಮ್ಮ ಟೀಮನ್ನ ನಮ್ಮ ಒಂದು ಜರ್ನಿ ಹೆಂಗ್ ಶುರುವಾಯಿತು ಅಂದ್ರೆ ಆಕ್ಚುಲಿ ಸುಮಾರು ಟೀಮ್ಗಳಲ್ಲಿ ಎಕ್ಸ್ಟ್ರಾಸ್ ಅಥವಾ ಬೇಡ ಈ ಪ್ಲೇಯರ್ಸು ಅಂತ ಇದ್ದಂಥ ಪ್ಲೇಯರ್ಸ್ನೆಲ್ಲ ಒಂದ್ ಕಡೆ ಸೇರಿಸ್ಬಿಟ್ಟು ಟೀಮ್ ಮಂಜುಳಾ ಒಂದು ಟೀಮ್ ಆಗಿ ಬೆಳ್ಕೊಳ್ತು. ಸೊ ಹಾಗೆ ನಮ್ಮ ಜರ್ನಿ ಶುರುವಾಗಿದ್ದು. ಆ ಟೀಮ್ನ ನಾನು ಫಸ್ಟ್ ಡೇ ಹೋದಾಗ ನಮ್ಗೆ ಯಾರಿಗೂ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ. ನಾನು ವೈಸ್ ಕ್ಯಾಪ್ಟನ್ ಅಂತ ನಿಖಿತಾ ಅವರು ಅವತ್ತು ಗೊತ್ತಾಗಿದ್ದು ನನಗೆ. ಅಂಡ್ ಬಾಕಿ ಎಲ್ಲ ನನ್ನ ಟೀಮ್ ಮೇಟ್ಸು ಅಷ್ಟೇ. ನಮಗೆ ಮೇನ್ ಸ್ಟ್ರೆಂತ್ ಅಂತ ಇದ್ದಿದ್ದು ಜಾಯ್ಸಿ. ಐ ಥಿಂಕ್ ನಿಖಿತಾ ಅವ್ರು ಆಗಲೇ ಹೇಳಿದ್ದಾರೆ. ಜಾಯ್ಸಿ ಅಂತ ಅವರು ದುಬೈ ಪ್ಲೇಯರ್ ಅವರು, ಬಟ್ ನಮ್ಮವರೇನೆ, ನಮ್ಮ ಕರ್ನಾಟಕದವರೇನೆ. ಸೊ ಅವರು ನಮಗೆ ಒಂದು ಪ್ರೊಫೆಷನಲ್ ಪ್ಲೇಯರ್ ಆಗಿ ಕೊಟ್ಟಂತ ಇನ್ಪುಟ್ಸ್ ಆಗಿರ್ಬೋದು, ಅಥವಾ ನಮ್ಮ ತಂಡದ ಓನರ್ ಆಗಿ ಮೋನಿಕಾ ಅವರು ನಮಗೆ ಅಲ್ಲಿ ನಿಂತು ಕೊಟ್ಟಂತ ಚಿಯರಿಂಗ್ ಆಗಿರ್ಬೋದು, ಇದೆಲ್ಲ ಪ್ರಾಬಬ್ಲಿ ನಮ್ಮನ್ನ ಇವತ್ತು ಇಲ್ಲಿ ನಿಂತು ಈ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡು ಈ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಸೇರಿ ಶೇರ್ ಮಾಡ್ಕೊಳ್ಳೋ ಒಂದು ಯುನೋ ಸಿಚುವೇಶನ್ ನಮ್ಗೆ ಮಾಡ್ಕೊಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಟೀಮ್ ನ ಪಾರ್ಟ್ ಆಗೋದಿತ್ತು ಅಂತ. Because compared to everybody there, I am the youngest and I've done nothing, absolutely nothing in my life to stand next to all of these people. And they were all really sweet. Tumma nagnatta namna ಸ್ವೀಕರಿಸಿದ್ರು, ಮಾತಾಡ್ಸಿದ್ರು. ನಾವು ಆಡುವಾಗ ಅನುಮಾನ ಒಂದು she used to always be cheering. And there was a thing like I used to bowl a lot. So if I'm tense, I used to just look at her and she'd be smiling there. She'd say, calm down, it's okay. And coming to our captain, Captain Cool. Idi tournament ಅಲ್ಲಿ Captain Cool ಅಂತಿದ್ರೆ it is her. Absolutely. ಆಡ್ತೀಯಾ ಆಡಲ್ವಾ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಆಡೋಣ ಹಂಗ ಅನ್ಕೊಂಡೆ ಗೆದ್ಬಿಟ್ವಿ ಕೊನೆ ತನಕ. ಸ್ಪೆಷಲ್ ಆಗಿ ಹೇಳ್ಬೇಕು, ನಾಟ್ ಬಿಕಾಸ್ ಚಾಂಪಿಯನ್ಸ್ ಅಂತ ಅಲ್ಲ, ತುಂಬ ಅಂಡರ್ ಡಾಗ್ಸ್ ತರ ನಮ್ಮ ಟ್ರೀಟ್ ಮಾಡಿದ್ರು ಫ್ರಮ್ ದ ಹೋಲ್ ಟೂರ್ನಮೆಂಟ್. ಇಡೀ ಟೂರ್ನಮೆಂಟ್ ಅಲ್ಲಿ 5 ಟೀಮ್ ಅಲ್ಲಿ ಯಾರಿಗೂ ನಂಬಿಕೆ ಇರಲಿಲ್ಲ ನಮ್ಮ ಟೀಮ್ ಗೆಲ್ಲುತ್ತೆ ಅಂತ, ಬಟ್ ವಿ ಆಲ್ ಪ್ರೂವ್ ದೆಮ್ ರಾಂಗ್. ತುಂಬ ಖುಷಿ ಇದೆ ಬಿಕಾಸ್ ನಾವು ಸೆಲೆಬ್ರಿಟೀಸ್ ಎಲ್ಲಿ ಕ್ರಿಕೆಟ್ ಆಡೋದಿಲ್ಲ, ಇದು ಹೇಗೆ ಆಡ್ತಾರೋ ಏನೋ ಅಂತ ಎಲ್ಲರಿಗೂ ಡೌಟ್ ಇತ್ತು. ಬಟ್ ಒಬ್ರು UAE ಪ್ಲೇಯರ್ ನಮಗೆ ಕೊಟ್ಟಿದ್ದು, ಇಟ್ ಇಸ್ ಅ ವೆರಿ ಬಿಗ್ ಸ್ಟ್ರೆಂತ್ ಅಂತ ಹೇಳ್ಬೋದು, ಜಾಯ್ಸಿ. ಸೊ ಐ ವಾಂಟ್ ಟು ರಿಯಲಿ ಥ್ಯಾಂಕ್ ಹರ್ ಬಿಕಾಸ್ ಅವರು ಲಾಸ್ಟ್ ಓವರ್ 2 6 1 4 ಹೊಡೆದಕ್ಕೆ ನಾವು ಇವತ್ತು ಚಾಂಪಿಯನ್ಸ್ ಅಂತ ಅನ್ಸ್ಕೊಂಡಿದ್ದು. ಸೊ ಥ್ಯಾಂಕ್ಸ್ ಅ ಲಾಟ್ ಜಾಯ್ಸಿ. ಆ್ಯಂಡ್ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಬಗ್ಗೆ ತುಂಬಾನೇ ಮಾತಾಡಬೇಕು ಬಿಕಾಸ್ the whole tournament she was there. ನಮ್ಮ ಪ್ರತಿ ಮ್ಯಾಚ್ಗೂ ಬಂದು she was supporting. and ನಮ್ಮ ವಾಲಂಟಿಯರ್ಸ್ ಪ್ರಿಯಾ ಅವರಿದ್ದಂತೂ ಮ್ಯಾಮ್ನ ಬೆಂಚ್ ಮೇಲೆ ನಿಲ್ಲಿಸಿದ್ರು, ನಾಟ್ ಆಸ್ ಅ ಪನಿಷ್ಮೆಂಟ್ ಬಿಕಾಸ್ ಅದೇನೋ ವಾಸ್ತು ಅವ್ರ ಬೆಂಚ್ ಮೇಲೆ ನಿಂತ್ಕೊಂಡ್ರೆ ನಾವು ಗೆಲ್ತೀವಿ ಅಂತ ಎಲ್ಲ ಮ್ಯಾಚು ಗೆದ್ದಿದ್ದೀವಿ. ಸೊ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಎಫರ್ಟ್ಸ್ಗೆ. ಆ್ಯಂಡ್ ಬೌಲಿಂಗ್ ಸುಷ್ಮಾ ಅಂತೂ ತುಂಬ ಅದ್ಭುತವಾಗಿ ಬೌಲಿಂಗ್ ಮಾಡಿ ವಿಕೆಟ್ಸ್ನ ತಗೊಂಡ್ರು. ಸೊ ಶಿ ಬಿಕೇಮ್ ವುಮೆನ್ ಆಫ್ ದ ಸೀರೀಸ್. ಸೊ ಕಂಗ್ರ್ಯಾಚುಲೇಷನ್ ಸುಷ್ಮಾ.